ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಎರಡು ವಿಶೇಷ ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ಇವತ್ತಿನ ಈ ಕಾರ್ಯಕ್ರಮ. ಮೊದಲನೇದಾಗಿ ಕೆಂಗಲ್ ಹನುಮಂತಯ್ಯ ಅವಾರ್ಡ್ ಮೀಸಲಾತಿ ತೀವ್ರಗೊಂಡ ಚರ್ಚೆ. CMC ಚಿತ್ತ, BJP ಎತ್ತ. ಎರಡು ಸುದ್ದಿಗಳನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅತ್ಯಂತ ಗಮನ ಸೆಳೆದಿರತಕ್ಕಂತಹ ವಾರ್ಡ್ ಕೆಂಗಲ್ ಹನುಮಂತಯ್ಯ ವೆಸ್ಟ್ ವಾರ್ಡ್. ಮುಂಚೆ ಅದು ಗಾಂಧಿನಗರ ಅಂತಾಯಿತು, ಆಮೇಲೆ ಮತ್ತೊಂದಾಯಿತು, ಆಮೇಲೆ ಬಂಡೆ ಮಠ ಆಯಿತು. ಬಂಡೆ ಮಠವನ್ನು ತೆಗೆದು ಮತ್ತೊಂದು ಹೆಸರನ್ನು ಕೊಡುವ ಪ್ರಯತ್ನ ಆಯಿತು. ಅದಾದ ಮೇಲೆ ಸುಭಾಷ್ ನಗರ ವಾರ್ಡ್ ಆಯಿತು. ಅದಾದ ಮೇಲೆ ಅಂತಿಮವಾಗಿ ಕೆಂಗಲ್ ಹನುಮಂತಯ್ಯ ಪಶ್ಚಿಮ ವಾರ್ಡ್ ಆಗಿ ರೂಪುಗೊಂಡಾಗಿದೆ. ಅದು ಸಾಮಾನ್ಯ ಕ್ಷೇತ್ರವಾಗಿಯೂ ಕೂಡ ಅಧಿಸೂಚನೆಯಾಗಿ ಇನ್ನು ಅಂತಿಮ ಅಧಿಸೂಚನೆ ಬರಬೇಕಾಗಿದೆ. ಆದರೆ ಒಂದು ಮೂಲದ ಪ್ರಕಾರವಾಗಿ ಯಾವುದೇ ಕಾರಣಕ್ಕೂ ಕೂಡ ಕೆಂಗಲ್ ಹನುಮಂತಯ್ಯ ವಾರ್ಡ್ ಬದಲಾಗುವುದಿಲ್ಲ, ನಾಗದೇವನಹಳ್ಳಿ ಬದಲಾಗುವುದಿಲ್ಲ. ಕೆಂಗಲ್ ಹನುಮಂತಯ್ಯ ವಾರ್ಡ್ ಚೇತನ್ ಗೌಡಿಗೆ, ನಾಗದೇವನಹಳ್ಳಿ ದೇವರಾಜಿಗೆ ಅಂತ ಫಿಕ್ಸ್ ಆಗಿದೆ ಅಂತ ಚರ್ಚೆಗಳು. ಆ ಮಧ್ಯೊಳಗೆ ಮಾಜಿ ಸಚಿವ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ HM ರೇವಣ್ಣನವರ ಸುಪುತ್ರ ಈ ಭಾಗದೊಳಗೆ ಬಂದು ನಿಲ್ಲಬೇಕು ಅಂಥೇಳಿ ಸಾಕಷ್ಟು ಪ್ರಯತ್ನವನ್ನು ನಡೆಸಿದ್ದಾರೆ. ಪ್ರಯತ್ನ ನಡೆಸಿದ ಹಿನ್ನೆಲೆ ಒಳಗೆ ಒಂದು ಸಭೆಯಲ್ಲಿಯೂ ಕೂಡ ಈ ಕ್ಷೇತ್ರದ ಶಾಸಕರು ಗರಂ ಆದದ್ದು ಇದೆ. ಅದರ ಸುದ್ದಿಯನ್ನು ಕೂಡ ನಾವು ಮಾಡಿದ್ವಿ. ಗರಂ ಆಯಿತು, ಅವರ ಪರವಾಗಿ ಅದರ ಬ್ಯಾನರ್ ಹಾಕಿದ್ರೆ ಸುಮ್ಮನಿರಲ್ಲ ಅನ್ನುವಂಥ ಮಾತುಕತೆಗಳು ಕೂಡ ನಡೆದಾಯ್ತು. ಅದೆಲ್ಲ ಒಂದು ಹಂತ. ಆದರೆ ಈಗ ಮತ್ತೆ ಒಂದು ರೀತಿಯೊಳಗೆ ಆ ವಾರ್ಡಿನ ಮೀಸಲಾತಿ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು ರಾಜ್ಯ ಮಟ್ಟದ ಪತ್ರಿಕೆಯೊಂದರೊಳಗೆ ಬಂದ ಸುದ್ದಿಯ ಹಿನ್ನೆಲೆಯೊಳಗೆ ರಾಜಕೀಯ ತೀವ್ರ ಚಟುವಟಿಕೆ ಆರಂಭವಾಗಿದೆ. ಏನಾಗಿದೆ ಅಂತ ಹೇಳಿ ಸ್ವಾಮಿ ನೀವು ಅಂತ ನೀವು ಅಂತ ಇರಬಹುದು. ಕೆಂಗಲ್ ಹನುಮಂತಯ್ಯ ವಾರ್ಡ್ ಸಾಮಾನ್ಯ ವರ್ಗಕ್ಕೆ ಮೀಸಲಾದ ಹಿನ್ನೆಲೆಯೊಳಗೆ, ಮೀಸಲು ಮಾಡಿಸಲ್ಪಟ್ಟ ಹಿನ್ನೆಲೆಯೊಳಗೆ, ಮೀಸಲು ಮಾಡಿಸಲ್ಪಡುವ ಹಿನ್ನೆಲೆಯೊಳಗೆ ಸಾಕಷ್ಟು ಚಟುವಟಿಕೆಗಳು ನಡೆದಿದ್ದು ನಿಜ. ಈಗ ಬದಲಾಗುತ್ತದೆ ಎನ್ನುವುದು, ಬದಲಾಗಬೇಕು ಎನ್ನುವ ಒತ್ತಡವೂ ಕೂಡ ಹೆಚ್ಚಾಗುತ್ತಿದೆ. HM ರೇವಣ್ಣನವರು ತಮ್ಮ ಮಗನಿಗೆ ಈ ಜಾಗವನ್ನು ಕೊಡಿಸಲೇಬೇಕು ಎನ್ನುವ ಹಠಕ್ಕೆ ಬಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಕುಳಿತು ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಅನೂಪ್ ರೇವಣ್ಣ, ನಾನೇನು ಮಂತ್ರಿಗಿರಿ ಕೇಳುತ್ತಿಲ್ಲ, ನಾನೇನು MLC ಕೇಳುತ್ತಿಲ್ಲ, ನಾನೇನು MP ಸ್ಥಾನ ಕೇಳುತ್ತಿಲ್ಲ, ಒಂದು ಚಿಕ್ಕ GBA ಚುನಾವಣೆಗೆ ನನ್ನ ಮಗನನ್ನು ಬೆಳೆಸುವುದಕ್ಕೆ ಅವಕಾಶ ಕೊಡಿ ಎನ್ನುವ ಮಾತುಕತೆಗಳಾಗಿವೆ ಎನ್ನುವುದು ಬಲ್ಲ ಮೂಲಗಳು. ಆ ಜೊತೆಯೊಳಗೆ ಸೋಮಶೇಖರ್ ಅವರ ಕ್ಷೇತ್ರ ಅಷ್ಟು ಸುಲಭಕ್ಕೆ ಕೈ ಹಾಕಲು ಆಗುವುದಿಲ್ಲ ಎನ್ನುವಂತಹ ಸಿದ್ದರಾಮಯ್ಯನವರ ಮಾತಿಗೆ ರೇವಣ್ಣನವರೊಂದು ಪ್ರಶ್ನೆ ಹಾಕಿದ್ದಾರೆ ಅಂತ ಇದೆ. ಅದಕ್ಕೆ ನನಗೆ ಹಾಕಿದಾರೋ ಹಾಕಿಲ್ವೋ, ಹಾಕಿದ್ದಾರೆ ಅಂತ ಊಹಾಪೋಹವ ಗೊತ್ತಿಲ್ಲ. ನಾನು ಸೀನಿಯರ್, ಅದಕ್ಕಿಂತ ಹೆಚ್ಚಾಗಿ ST ಸೋಮಶೇಖರ್ ಈಗ ಯಾವ ಪಕ್ಷದಲ್ಲಿದ್ದಾರೆ ಮೊದಲು ಸ್ಪಷ್ಟಪಡಿಸಲಿ, ನಂತರ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಲಿ, ನನ್ನ ಮಗನಿಗೆ ಮೀಸಲಾತಿ ಮಾಡಿಕೊಡಲೇಬೇಕು ಅನ್ನುವುದು HM ರೇವಣ್ಣನವರ ವಾದ. ಆ ಹಿನ್ನೆಲೆ ಸಾಕಷ್ಟು ಚಕಮಕಿಗಳು ನಡೀತಾ ಇದೆ. ಕೆಂಗಲ್ ಹನುಮಂತಯ್ಯ ವಾರ್ಡ್ BCMA ಆಗಬಹುದು ಎನ್ನಲಾಗಿದೆ. ಆಗುತ್ತೋ ಆಗಲ್ವೋ ಗೊತ್ತಿಲ್ಲ, ಆಗಬಹುದು. ಈ ಹಿಂದೆ ಬಹಳ ದಿವಸಗಳ ಹಿಂದೆ ಒಂದು ವರದಿಯನ್ನು ಮಾಡಿದ್ವಿ. ಕೆಲವೊಂದು ವಾರ್ಡ್ಗಳ ಮೀಸಲಾತಿ ಬದಲಾಗುತ್ತವೆ ಅಂತ ಹೇಳಿದಾಗ ಅನೇಕರು ಇಲ್ಲಿಯ ನಾಯಕರಿಗೆ ಫೋನ್ ಮಾಡಿ ಯಾವುದು 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 ಅಂತ ಪಾಪ ತಲೆ ತಿಂದುಬಿಟ್ಟಿದ್ದಾರೆ. ನಮಗೆ 1-2 ವಾರ್ಡ್ ಬದಲಾಗುತ್ತಂತೆ ಎನ್ನುವ ವರ್ತಮಾನ ಈ ಹಿಂದೆ ಬಂದ ಹಿನ್ನೆಲೆಯೊಳಗೆ ಹೇಳಿದ್ವಿ. ಶಿವನಪಾಳ್ಯ ಬದಲಾಗುತ್ತೆ ಅಂತ ಹೇಳಿದ್ವಿ. ಶಿವನಪಾಳ್ಯ ಬದಲಾಗೋದಿಲ್ಲ ಅಂತ ಇತ್ತು. ಅಲ್ಲಿ ಲೇಡಿ ಜನರಲ್ ಮಾಡಿದ್ರು, ಸಾಮಾನ್ಯ ಮಹಿಳೆ ಮಾಡಿದರು. ಆದರೆ ಇತ್ತೀಚಿನ ದಿನಗಳೊಳಗೆ ಶಿವನಪಾಳ್ಯದ ಮುಖಂಡರು ಅಂತ ಅನೇಕರು ಬ್ಯಾನರನ್ನು ಹಾಕಿಕೊಂಡಂಥದ್ದು ಗ್ರಾಮೀಣ ಪ್ರದೇಶದ ಮುಖಂಡರುಗಳು ಗಮನ ಸೆಳೆದಾಗ ಅದು ಮೀಸಲಾತಿ ಬದಲಾಗುತ್ತದೆ ಎನ್ನುವಂತಹದ್ದು ಒಂದು ಕಡೆಗೆ ಖಚಿತವಾಗಿತ್ತು, ಆಗಿದೆ, ಆಗಬೇಕು. ಅದೇ ಸುದ್ದಿ ಈಗ ಕೆಂಗಲ್ ಹನುಮಂತಯ್ಯ ವಾರ್ಡಿಗೆ ಬಂದು ಕುಳಿತಿದೆ. ಹಾಗಾಗಿ ಕೆಂಗಲ್ ಹನುಮಂತಯ್ಯ ವಾರ್ಡ್ ಮೀಸಲಾತಿ ಕುರಿತಂತೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ. ತೀವ್ರಗೊಂಡ ಚರ್ಚೆಗಳ ಮಧ್ಯೆಯೊಳಗೆ ಏನಾಗುತ್ತೆ ಗೊತ್ತಿಲ್ಲ. ಅತ್ತ ರಾಜಗುರುರವರ ಆಶೀರ್ವಾದ ಏನಾಗುತ್ತೆ, ಇತ್ತ DK ಶಿವಕುಮಾರ್ ಅವರ ನಿರ್ಧಾರ ಏನಾಗುತ್ತೆ,
ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪನವರ ನಿರ್ಣಯ ಏನಾಗುತ್ತೆ, ಸೋಮಶೇಖರ್ ಅವರು ಅಂತಿಮವಾಗಿ ಏನು ಮಾಡ್ತಾರೆ, ಕಾದು ನೋಡೋಣ. ಮೀಸಲಾತಿ ಅಧಿಸೂಚನೆ ಶೀಘ್ರವೇ ಆಗಬೇಕಾಗಿದೆ. ಬಹುಶಃ ಇವತ್ತು ರಾತ್ರಿ ನಾಳೆ ಒಳಗೆ ಆಗಬಹುದು. ನಾಳೆ ಗುರುವಾರ ಬಹುಶಃ ಆಗುವ ಸಂಭವ ಹೆಚ್ಚು. ನ್ಯಾಯಾಲಯಕ್ಕೆ ಅದರ ಪ್ರತಿ ಕೊಡಬೇಕಾಗಿದೆ. ಇಷ್ಟೊತ್ತಿಗೆ ಆಗಬೇಕಾಗಿತ್ತು. ಈ ಕೆಲವೊಂದಷ್ಟು ಸಮಸ್ಯೆಗಳು, ಕೆಲವೊಂದಷ್ಟು ಒತ್ತಾಯಗಳು, ಕೆಲವೊಂದಷ್ಟು ಬಲವಂತಗಳು, ಕೆಲವೊಂದಷ್ಟು ಲೆಕ್ಕಾಚಾರಗಳ ಮಧ್ಯದೊಳಗೆ ಆಗಿಲ್ಲ. ಆಗತ್ತೆ. ಬಹುಶಃ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 2 ವಾರ್ಡ್ಗಳು ಬದಲಾಗುವುದು ಖಚಿತ, ನಿಶ್ಚಿತ ಅನ್ನುವುದರ ಮಧ್ಯದೊಳಗೆ ಊಹಾಪೋಹಗಳ ಸುದ್ದಿ ಸಾಕಷ್ಟು ಆಗ್ತಿದೆ. ಕಾದು ನೋಡೋಣ ಏನಾಗುತ್ತೆ ಅಂತ ಹೇಳಿ ಅಂತ. ಮೊದಲನೇ ಸುದ್ದಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಎರಡನೆಯ ಸುದ್ದಿ ಎಲ್ಲರಿಗೂ ಗೊತ್ತಿದೆ, ಇದುವರೆಗೆ ಯಾರೂ ಬಾಯಿ ಬಿಟ್ಟಿರಲಿಲ್ಲ. ನಾವು ತಡ್ಕೊಂಡು ಸುಮ್ಮನಿದ್ದರೆ ಒಳಿತಲ್ಲ ಅಂಥೇಳಿ ಒಂದು ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇವೆ. CMC ಚಿತ್ತ BJPಯತ್ತ. ಯಾರಪ್ಪ ಇದು CMC? ಅವ್ರ ಚಿತ್ತ BJPಯತ್ತ. ಇಲ್ಲಿವರೆಗೂ ಎಲ್ಲಿತ್ತಪ್ಪ, ಏನಾಗಿತ್ತಪ್ಪ, ಈಗೇನಾಯ್ತಪ್ಪ ಅನ್ನುವಂಥದ್ದಕ್ಕೆ ಒಂದಷ್ಟು ಸಣ್ಣ ವಿವರ. ಎನ್ ಸತ್ಯನಾರಾಯಣ ಅವ್ರನ್ನ ಕರೀತಕ್ಕಂಥದ್ದು CMC ಅಂತಲೇ ಗುರುತಿಸಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ CMC ಸತ್ಯ ಅಂತ ಹೇಳ್ತಾರೆ. ಎನ್ ಸತ್ಯನಾರಾಯಣ ಈ ಒಂದು ಪುರಸಭೆ 7 ನಗರಸಭೆಗಳಿದ್ದ ಸಂದರ್ಭದೊಳಗೆ ರಾಜರಾಜೇಶ್ವರಿ ನಗರಸಭೆಗೆ ಪಟ್ಟಣಗೆರೆಗೆ ಸಂಬಂಧಪಡುವಂತಹ ಕ್ಷೇತ್ರಗಳಲ್ಲಿ ಒಂದಾಗಿರ್ತಕ್ಕಂಥ ನಮ್ಮ ಒಳಗೇರಹಳ್ಳಿಯಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಘಟಾನುಘಟಿಗಳನ್ನು ಪರಾಭವಗೊಳಿಸಿ ಪ್ರಪ್ರಥಮ ಬಾರಿಗೆ ರಾಜರಾಜೇಶ್ವರಿ ನಗರಸಭೆಗೆ ಪ್ರವೇಶವನ್ನು ಪಡೆದಂಥವ್ರು ಎನ್ ಸತ್ಯನಾರಾಯಣ. ಪಡೆದ್ರು, ಒಂದಷ್ಟು ಕೆಲಸಗಳನ್ನು ಮಾಡಿದ್ರು, ಅಲ್ಲೂ ಚಟುವಟಿಕೆಗಳನ್ನು ಮಾಡಿದ್ರು. ಯಾರ್ಯಾರು ಅಧ್ಯಕ್ಷರು ಮಾಡುವ ಸಂದರ್ಭಗಳಿಗೆ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯದ ಲೆಕ್ಕಾಚಾರಗಳನ್ನು ಹಾಕಿ ಹೆಣೆದು ಹಣಿದು ಎಲ್ಲವನ್ನೂ ಮಾಡಿದರು. ಅದಾದ ಮೇಲೆ ಕೆಂಗೇರಿ ಪುರಸಭೆಗೆ ಮತ್ತೊಂದು ಅವಧಿಗೆ ಸ್ಪರ್ಧೆಯನ್ನು ಮಾಡಿದ್ರು. ವಾರ್ಡ್ ನಂಬರ್ 10ರಿಂದ ಕೆಂಗೇರಿ ಪುರಸಭೆಯ ಸದಸ್ಯರಾದಂತಹ ಎನ್ ಸತ್ಯನಾರಾಯಣ ಆಗಿನ ಸಿಟಿ ಮುನ್ಸಿಪಲ್ ಕೌನ್ಸಿಲ್ ಮೆಂಬರ್ ಆಗಿದ್ದರಿಂದ CMC ಸತ್ಯ ಆಗಿ ಪರಿವರ್ತನೆಯಾಯಿತು. ಈ ಎನ್ ಸತ್ಯನಾರಾಯಣ ವಾರ್ಡ್ ನಂಬರ್ 10ರಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗೆದ್ದರು. ಪುರಸಭೆಯೊಳಗೆ ಆಡಳಿತವನ್ನು ನಡೆಸಿದ್ರು. ಒಂದಷ್ಟು ಜನ ಜೊತೆಯಲ್ಲಿ ಸೇರಿಕೊಂಡು ಕಾನೂನು ಮತ್ತೊಂದು ಮುಗಿದೊಂದು ಅಂತೇಳಿ ಅರ್ಜಿಗಳ ಮೇಲೆ ಅರ್ಜಿಗಳನ್ನು ಹಾಕಿ ಅನೇಕ ವಿಚಾರಗಳನ್ನು ಮಾಡಿ ಈಯಪ್ಪ ಸಭೆಯೊಳಗಿದ್ದು ಬಿಟ್ಟರೆ ಸಾಕಷ್ಟು ಮಾತಾಡ್ತಾನೆ ಅಂತ ಗಮನ ಸೆಳೆದಂಥ ಎನ್ ಸತ್ಯನಾರಾಯಣ 10ನೇ ವಾರ್ಡಲ್ಲಿ ಕೂಡ ಕಿರುನೀರು ಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ತಂದು ಮನೆ ಮನೆಗೆ ಬೋರ್ವೆಲ್ ನೀರಿನ ಸಂಪರ್ಕವನ್ನು ಕೊಡೋದ್ರ ಮೂಲಕವಾಗಿ ಹೊಸ ಯೋಜನೆಯನ್ನು ಜಾರಿಗೊಳಿಸಿದಂಥವ್ರು. ಅದಾದ ಮೇಲೆ ನಡೆದಂತಹ ರಾಜಕೀಯ ಚಟುವಟಿಕೆ ಒಳಗೆ ST ಸೋಮಶೇಖರ್ ಅವರ ಪರವಾಗಿ, ಕಾಂಗ್ರೆಸ್ನ ಪರವಾಗಿ ಚುನಾವಣೆಯ ಪ್ರಚಾರವನ್ನು ಕೈಗೊಂಡಂಥವ್ರು. ಕಾಂಗ್ರೆಸ್ನೊಳಗೆ ಸೋಮಶೇಖರ್ ಅವರು ಮಾಡಿದಂತಹ ಅನೇಕ ಕಾರ್ಯಕ್ರಮಗಳನ್ನು ಜನಗೆ ತಲುಪಿಸುವಲ್ಲಿ ಓಡಾಟವನ್ನು ಮಾಡಿದಂಥವ್ರು. ಮಕ್ಕಳಿಗೆ ಪುಸ್ತಕದ ವಿತರಣೆ, ಹಾಗೆಯೇ ಸೀಮಂತ ಕಾರ್ಯಕ್ರಮಗಳಿಗೆ ಮುಂದಾಳತ್ವ, ಈ ರೀತಿ 10 ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಂತಹ ಎನ್ ಸತ್ಯನಾರಾಯಣ ST ಸೋಮಶೇಖರ್ ಅವರ ಆಪ್ತ ಬಂಟರಲ್ಲಿ ಒಬ್ಬ. ಆಮೇಲೆ ಏನಾಯಿತು, ಮಧ್ಯೊಳಗೊಂದಷ್ಟು ಏನಾಯಿತೋ ಎತ್ತಾಯಿತೋ ಸ್ವಲ್ಪ ಅಸಮಾಧಾನಿತರಾಗಿ ಜಾತ್ಯತೀತ ಜನತಾ ದಳದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧೆಯನ್ನು ಮಾಡಿ ಪರಾಭವವನ್ನುಗೊಂಡರು. ಅದಾದ ಮೇಲೆ ರಾಜಕಾರಣ ಅಷ್ಟಕ್ಕಷ್ಟೇ ನನಗೆ ಏಕೆ ಅಂಥೇಳಿ ತಮ್ಮದೇ ಆಗಿರ್ತಕ್ಕಂತಹ ಅಗ್ನಿಕಾರ್ಯದೊಳಗೆ ಮುಂದುವರಿತಾ ಇದ್ದರು. ಅದಾದ ಮೇಲೆ ಮತ್ತೆ ಸೋಮಶೇಖರ್ ಅವರ ಸಖ್ಯಕ್ಕೆ ಬಂದರು. ಅದಕ್ಕೂ ಮುನ್ನ ಸೋಮಶೇಖರ್ ಅವರು ಪುಸ್ತಕವನ್ನು ಹಂಚಿದ ಸಂದರ್ಭದೊಳಗೆ, ಸೀಮಂತ ಕಾರ್ಯಕ್ರಮ ಸಂದರ್ಭದೊಳಗೆ ಸೋಮಶೇಖರ್ ಅವರ ಪರವಾಗಿ ಮಾತನಾಡಿದ್ರು. JDSಗೆ ಬಂದರೆ ಸ್ವಲ್ಪ ಅದರ ಟ್ರ್ಯಾಕನ್ನು ಚೇಂಜ್ ಮಾಡಿಕೊಂಡು ಶಬ್ದದ ಬಳಕೆಯಲ್ಲಿ ವ್ಯತ್ಯಾಸವನ್ನು ಮಾಡಿಕೊಂಡು ಕಾಂಗ್ರೆಸ್ ಸೋಮಶೇಖರ್ ವಿರುದ್ಧ ಮಾತನಾಡಿದಂಥ ವಿರುದ್ಧ ಅಂತ ಹೇಳೋಕ್ಕಿಂತ ಶಬ್ದ ಪ್ರಯೋಗಗಳು ನಡೆದಿತ್ತು ಅನ್ನುವಂಥದ್ದು ನಮ್ಮ ಗಮನಕ್ಕೆ. ಅದಾದ ಮೇಲೆ ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಸೋಮಶೇಖರ್ ಅವರ ಪರವಾಗಿ ಚುನಾವಣೆಯ ಪ್ರಚಾರ. ಸೋಮಶೇಖರ್ ಅವರು ಯಾರ ಫೋನನ್ನು ರಿಸೀವ್ ಮಾಡೋದಿಲ್ಲ ಅಂತ ಎಲ್ಲರದು ಮಾಡ್ತಾರೆ, ಆದರೆ CMCಗೆ ಅಗ್ರಗಣ್ಯ ಸ್ಥಾನ. CMCಗೆ ಗಂಟೆಗಟ್ಟಲೆ ದೂರವಾಣಿಯನ್ನು ಮಾಡಿ ಮಾತನಾಡುವಷ್ಟರ ವಿಶ್ವಾಸ. ಇದೆಲ್ಲವೂ ನಡೀತನೂ ಇತ್ತು. ಆಮೇಲೆ ಅವರನ್ನು BJPಗೆ ಹೋದಾಗಲೂ ಕೂಡ ಅವರ ಹಿಂಬಾಲಕರಾಗಿಯೇ ಹೋಗಿ CM ಮಾರೇಗೌಡರನ್ನ ಇವ್ರನ್ನ ಎಲ್ಲರನ್ನ ಸಮಾಧಾನ ಪಡಿಸಿದಂಥವ್ರು ಈ CMC ಸತ್ಯ. ಈಗ ನಾಗದೇವನಹಳ್ಳಿಯಿಂದ ಸ್ಪರ್ಧೆಯನ್ನು ಮಾಡಲೇಬೇಕು ಅನ್ನುವಂಥ ಚಿಂತನೆಯೊಳಗೆ ಇದ್ದುಕೊಂಡು
ಅವರ ಮಗ ವಿನೋದ್ CMC ಅಂತ ಅದೊಂದು ಅಡ್ಡ ಹೆಸರು. ವಿನೋದ್ರವ್ರನ್ನ ಇಡೀ ಕ್ಷೇತ್ರ ಸುತ್ತಾಡೋಕ್ಕೆ ಬಿಟ್ಟರು ಈ CMC ಮಹಾಶಯರು. ಮಗ ಇಡೀ ಕ್ಷೇತ್ರವನ್ನು 6-8 ತಿಂಗಳು, 1 ವರ್ಷದ ಓಡಾಟ. ಹೊಸ ವರ್ಷದ ಕೊಡುಗೆಯಾಗಿ ತಿರುಪತಿಯಿಂದ ತರಿಸಿದಂತಹ ಲಾಡು ಪ್ರಸಾದದ ವಿತರಣೆ, ತಿರುಪತಿಯಿಂದ ತರಿಸಿದಂತಹ ಕ್ಯಾಲೆಂಡರ್ಗಳ ವಿತರಣೆ, ಉಲ್ಲಾಳ ಮತ್ತು ನಾಗದೇವನಹಳ್ಳಿಯ ವಾರ್ಡ್ನೊಳಗೆ CMC ಮಗ ಮತ್ತು ಅವರ ಇಡೀ ಸ್ನೇಹಿತರ ಒಕ್ಕೂಟ ಮನೆ ಮನೆಗೆ ತೆರಳಿ ಲಾಡುಗಳನ್ನು, ಕ್ಯಾಲೆಂಡರ್ಗಳನ್ನು ವಿತರಣೆ ಮಾಡಿ ಆಯಿತು. ಕಾಂಗ್ರೆಸ್ನ ಸೋಮಶೇಖರ್ ಅವರ ಜೊತೆಯಾಗಿದ್ದುಕೊಂಡು ಸೋಮಶೇಖರ್ ಅವರ ಅಗ್ರಗಣ್ಯ ನಾಯಕ ಅಂಥೇಳಿ ಮಾತನಾಡ್ತಾ, ಯಾರಾದರೂ ಸೋಮಶೇಖರ್ ವಿರುದ್ಧದ ಮಾತುಗಳನ್ನು ಆಡಿದ್ರೆ ಅವರಿಗೆ ಸೋಮಶೇಖರ್ ಅವರ ಪರವಾಗಿ ಮಾತನಾಡ್ತಲೇ ಅವರ ಬಾಯಿ ಮುಚ್ಚಿಸಿದಂತಹ ಈ CMC ಈಗ ತನ್ನ ಚಿತ್ತವನ್ನು BJPಯತ್ತ ರವಾನೆ ಮಾಡಿಬಿಟ್ಟಿದ್ದಾರಂತೆ. ಯಾಕೆ ಅಷ್ಟೊಂದು ಅಪ್ಪಿಕೊಂಡಂತಹ CMC BJPಗೆ ಹೋಗಿದ್ದೇಕೆ, ಹೋಗಬೇಕು, ಇನ್ನೂ ಹೋಗಿಲ್ಲ, ಹೋಗುವ ತೀರ್ಮಾನವೇಕೆ? ಒಂದು ಸ್ವಲ್ಪ ಹೇಳಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೇನೆ ನಾನು. ಯಾವಾಗ ನಾಗದೇವನಹಳ್ಳಿ ವಾರ್ಡನ ಸಾಮಾನ್ಯ ಮಹಿಳೆಯನ್ನು ಮಾಡಿದಂಥದ್ದು, ಉಲ್ಲಾಳ ವಾರ್ಡನ್ನು ಸಾಮಾನ್ಯ ಮಾಡಿದಂಥದ್ದು, CMC ಸತ್ಯನಾರಾಯಣ ಅವರಿಗೆ ಎಲ್ಲೋ ಒಂದು ಕಡೆಗೆ ಮನಸ್ಸಿಗೆ ಬೇಸರ. ಸೋಮಶೇಖರ್ ಅವರ ಪರವಾಗಿ ನಿಂತು ಇಷ್ಟೆಲ್ಲ ಕೆಲಸ ಮಾಡಿದರೂ ನನಗೊಂದು ವಾರ್ಡ್ ಮಾಡಿಕೊಡಲಿಲ್ಲ ಅಂತ. ಆದರೆ ನಿಜವಾಗಿರುವಂಥದ್ದು CMC ಸತ್ಯನಾರಾಯಣ ಅವರು ಆ ವಾರ್ಡ್ನೊಳಗೆ 1 ವರ್ಷ ನೀವು ಓಡಾಡಿ ಕೆಲಸ ಮಾಡಿ ಓಡಾಡ್ತಾ ಇರಿ, ನಿಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಂತೆ ST ಸೋಮಶೇಖರ್ ಅವರು. ಇವರು ಓಡಾಡಲೇ ಇಲ್ವಂತೆ, ಮಗನನ್ನು ಓಡಾಡಿಸಿದರಂತೆ. ರಾಜಕಾರಣದಲ್ಲಿ ಮಗನೂ ಒಂದೇ ಅಪ್ಪನೂ ಒಂದೇ ಅಂತ ಏನು ಹೇಳಲಿಕ್ಕಾಗಲ್ಲ. ಹಾಗಾಗಿ ಓಡಾಡಿಸಿದ್ರಂತೆ. ಆ ಹಿನ್ನೆಲೆ ಒಳಗೆ ನನ್ನ ಮಗ ಚಾಲ್ತಿಯೊಳಗೆ ಇದ್ದಾನೆ, ನನಗೆ ಟಿಕೆಟ್ ಕೊಡಲಿ ಅನ್ನುವಂಥ ಅಹವಾಲು ಕೂಡ ಅವ್ರದ್ದಿತ್ತು, ಒತ್ತಡವೂ ಇತ್ತು. ಅದರ ನಾನಾ ಕಾರಣಗಳಿಂದ ಅಲ್ಲಿ ಕೆಟಗರಿ ಆಗಲಿಲ್ಲ. ಆಗ ಸಹಜವಾಗಿ ಶಿವನಪಾಳ್ಯ ಲೇಡಿ ಜನರಲ್ ಏನಾಯಿತು, ಅಲ್ಲಿ CMC ಸತ್ಯನಾರಾಯಣವರ ಶ್ರೀಮತಿಗೆ ಟಿಕೆಟ್ ಕೊಡ್ತೀವಿ, ನೀನು ಹೋಗು ಅಂತ ಹೇಳಿದ್ರಂತೆ. CMCಗೆ ಶಿವನಪಾಳ್ಯದ ಮೇಲೆ ಪ್ರೀತಿ. ಆದರೆ ಏನಾಯಿತು ಅಂದರೆ CMC ಸತ್ಯನಾರಾಯಣನಿಗೆ ಶಿವನಪಾಳ್ಯ ಕಾಂಗ್ರೆಸ್ಸಿನ ಫೇವರ್ ಆಗಿಲ್ಲ, ಸಂಘಟನೆಯಾಗಿಲ್ಲ, ಅಲ್ಲಿ ಕಾರ್ಯಕರ್ತರಿಲ್ಲ. ಆ ಭಾಗದ ಕಾಂಗ್ರೆಸ್ಸಿನ ಅಧ್ಯಕ್ಷರು ಸಂಘಟನೆಯನ್ನೇ ಮಾಡಿಲ್ಲ. ಅವರನ್ನು ಮುಂದಿಟ್ಟುಕೊಂಡು ಚುನಾವಣೆಗೆ ಹೋದರೆ ನಾನು ಗೆಲ್ಲುವುದಕ್ಕೂ ಸಾಧ್ಯವಿಲ್ಲ ಎನ್ನುವಂತಹ ವಸ್ತು ಸ್ಥಿತಿಯ ಅರಿವನ್ನು ಇಟ್ಟುಕೊಂಡು ಆ ಕ್ಷೇತ್ರದತ್ತ ಕಾಂಗ್ರೆಸ್ ಅಭ್ಯರ್ಥಿಯಾಗೋದಕ್ಕೆ ಈ CMC ಸತ್ಯನಾರಾಯಣ ಸಂಪೂರ್ಣವಾಗಿ ದೂರ ಆಗಿದ್ದಾರೆ. ಈ ಮಾತನ್ನು STS ಹೇಳಿದ್ದಾರಂತೆ. ಇಲ್ಲ ಅಲ್ಲೇ ಹೋಗಲೇಬೇಕು ಅಂತಂದರೆ ವಾರ್ಡ್ ಅಧ್ಯಕ್ಷ ಬದಲಾವಣೆ ಮಾಡಿ ಅನ್ನುವಂಥದ್ದು ಏನೋ ನಡೀತಾ ಇದೆ ಅಂತ, ಅದ್ರ ಬಗ್ಗೆ ನಂಗೆ ಪಕ್ಕ ಗೊತ್ತಿಲ್ಲ. ಇರಲಿ. ಹೀಗಿರೋದ್ರಿಂದ ಶಿವನಪಾಳ್ಯದಾಗ ಟಿಕೆಟ್ ಇಲ್ಲ ಅಂತ ಹೇಳಿದ ಮೇಲೆ ಏನು ಮಾಡಬೇಕು? ಈ ಎಲ್ಲ ಆಲೋಚನೆಯನ್ನು ಮಾಡಿಕೊಂಡು ಶಿವನಪಾಳ್ಯ ಆಗಲಿ, ಕೆಂಗಲ್ ಹನುಮಂತಯ್ಯ ವಾರ್ಡ್ ಆಗಲಿ ಕಾಂಗ್ರೆಸ್ಗೆ ಫೇವರ್ ಇಲ್ಲ, ನಾನು BJPಯ ಅಭ್ಯರ್ಥಿ ಆದರೆ 100ಕ್ಕೆ 100 ಗೆಲ್ತೀನಿ ಅನ್ನುವಂಥ ಚಿಂತನೆ ಒಳಗೆ CMCಯ ಚಿತ್ತ BJPಯತ್ತ ವಾಲಿದೆ. ಹಾಗಾದರೆ ಈಗ ತಕ್ಷಣ CMCನ ಸೇರಿಸ್ಕೊಂಡು BJPಯವರು B ಫಾರಮ್ ಕೊಟ್ಬಿಡ್ತಾರಾ, ಗೆದ್ದುಬಿಡ್ಬೋದಾ? ಇವ್ರದ್ದು ಇನ್ನೂ ಒಂದು ವಾದ ಇದೆಯಂತೆ. CMC ನನ್ನ ಜೊತೆ ಚೆನ್ನಾಗಿ ಕ್ಲೋಸ್ ಆಗಿದ್ದರೂ ಅನೇಕ ವಿಚಾರಗಳನ್ನು ಹೇಳುವುದಿಲ್ಲ. ಸಾಕಷ್ಟು ಅದೇನು ಹೇಳ್ತಲ್ಲ, ಅಳದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಕೆಲಸ ಮಾಡುವಂತಹ, ಅಷ್ಟೇ ಅಲ್ಲ ರಾಜಕೀಯದ ನಡೆಯೊಳಗೆ ಹರಿತವಾದ ಖಡ್ಗದ ಅಲುಗಿನ ಮೇಲೆ ನಡೆಯುವ ನಡಿಗೆಯಂತೆ ಎನ್ನುವ ಲೆಕ್ಕಾಚಾರ ಇಟ್ಟುಕೊಂಡಂತಹ ಈ CMC ನಮ್ಗೆ ಅನೇಕ ವಿಚಾರಗಳೇನು ಬಿಟ್ಟುಕೊಟ್ಟಿಲ್ಲ. ಅವ್ರು ಹೇಳುವಂಥದ್ದು, ನನಗೆ ಶಿವನಪಾಳ್ಯದ ಟಿಕೆಟನ್ನು ಕೊಟ್ಟರೆ ಕೆಂಗಲ್ ಹನುಮಂತಯ್ಯ ವಾರ್ಡ್, ಉಲ್ಲಾಳ್ ವಾರ್ಡ್, ನಾಗದೇವನಹಳ್ಳಿ ವಾರ್ಡ್, ಸಾಧ್ಯವಾದರೆ ಕೆಂಗೇರಿ ವಾರ್ಡ್, ಕೆಂಗೇರಿ ಕೋಟೆ ವಾರ್ಡ್, 5 ವಾರ್ಡಿನೊಳಗೂ ಕೂಡ ಸಾಕಷ್ಟು ಸಂಘಟನೆಯನ್ನು ಮಾಡಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳನ್ನು GBA ಚುನಾವಣೆಯಲ್ಲಿ ಗೆಲ್ಲಿಸಿಕೊಂಡು ಬರುತ್ತೇನೆ. ಈ ಆಶ್ವಾಸನೆಯ ಮೇರೆಗೆ ನನಗೆ ಟಿಕೆಟ್ ಕೊಡಿ ಅಂಥೇಳಿ ವಿಷಯವನ್ನು ಮಂಡಿಸಿ ಈಗಾಗಲೇ ಅಲ್ಲಲ್ಲೇ ಅನೇಕರ ಬಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಬಾಕಿ ಉಳಿದಿರುವುದು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಭೇಟಿ ಮಾಡಿ ಅಸ್ತು ಅಂತ ಅನ್ನಿಸಿಕೊಂಡು ತನ್ನ ಚಿತ್ತವನ್ನು BJPಯತ್ತ ಹೊರಳಿಸಲು CMC ತಯಾರಾಗಿದ್ದಾರೆ. ಇನ್ನೂ ಒಂದು ಯೋಚನೆ ಏನು ಅಂತಂದರೆ, ಕೆಂಗಲ್ ಹನುಮಂತಯ್ಯ ವಾರ್ಡ್ ಏನಾದರೂ BCMA ಆದರೆ ಅಲ್ಲಿ VV ಸತ್ಯಂಗೆ ಕೊಟ್ಟುಬಿಡಿ, ನಾನು ಇಲ್ಲಿ ಬರ್ತೇನೆ, ನಾವಿಬ್ಬರು ಗೆದ್ದು ಬರ್ತೇವೆ ಎನ್ನುವ ಲೆಕ್ಕಾಚಾರವನ್ನು ಹಾಕಿಕೊಂಡು
ಮನಸ್ಸಿನಲ್ಲಿ ಮಂಡಿಗೆ ಮೇಯುತ್ತಿರುವ CMCಗೆ BJPಯ ಮಹದ್ವಾರದ ಬಾಗಿಲು ಓಪನ್ ಆಗುತ್ತಾ? ಯಾವಾಗ ಓಪನ್ ಆಗುತ್ತೆ? ಓಪನ್ ಆಗೋದ್ರೆ ಏನು ಕಂಡೀಷನ್ ಹಾಕ್ತಾರೆ? ಅವ್ರ ಜೊತೆಯಲ್ಲಿರುವಂಥ ಘಟಾನುಘಟಿಗಳು, ಒಬ್ಬ ಹಿಂದುಳಿದ ವರ್ಗದ ನಾಯಕ, ಮತ್ತೊಬ್ಬ ಸಾಮಾನ್ಯ ವರ್ಗದ ನಾಯಕರು ನಿಮ್ಮನ್ನು ಸೇರಿಸ್ಕೊಳ್ತೇವೆ, ನಿಮಗೆ ಟಿಕೆಟ್ ಕೊಡ್ತೇವೆ ಎನ್ನುವ ಭರವಸೆಯನ್ನು ನೀಡುವುದರ ಮೂಲಕವಾಗಿ ಹಲವು ಜನರ ಸಂಪರ್ಕವನ್ನು ಪಡೆದುಕೊಂಡು ನೀವು ಬನ್ನಿ BJPಗೆ. ಕಾಂಗ್ರೆಸ್ನಲ್ಲಿದ್ದರೂ ಕೂಡ ನಿಮ್ಮ ಲೆಕ್ಕಾಚಾರ, ನಿಮ್ಮ ಚಟುವಟಿಕೆ, ನಿಮ್ಮ ನಡಿಗೆ ಎಲ್ಲವೂ ಕೂಡ BJPಯದ್ದೇ. ನಮ್ಮ ಗರಡಿಯಲ್ಲಿ ಪಳಗಿ ನಮ್ಮಿಂದ ಬೌದ್ಧಿಕನ್ನು ಪಡೆದು, ನಮ್ಮಿಂದ ಬುದ್ಧಿವಂತಿಕೆಯನ್ನು ಪಡೆದು, ನಮ್ಮಿಂದ ರಾಜಕೀಯದ ಪಟ್ಟುಗಳನ್ನು ಕರೆದು ಕಾಂಗ್ರೆಸ್ಗೆ ಹೋಗಿ ಅನುಕೂಲ ಮಾಡಿದಿರೋ ವಿನಃ ಆ ಪಟ್ಟುಗಳೆಲ್ಲವೂ BJPಯದ್ದೇ. ವಾಪಸ್ BJPಗೆ ಬನ್ನಿ, ಏನು ತೊಂದರೆ ಇಲ್ಲ, ಗೆಲ್ಲಿಸಿಕೊಳ್ಳುತ್ತೇವೆ ಅನ್ನುವಂಥ ಭರವಸೆಯನ್ನು ಹಲವರು ನೀಡಿದ್ದಾರೆ CMCಗೆ ಅಂತ ಹೇಳಲಾಗ್ತದೆ. ಬಹುಶಃ ಚುನಾವಣೆಯ ಅಧಿಕೃತ ಘೋಷಣೆಯಾದಗೋದರೊಳಗಾಗಿ ಮೀಸಲಾತಿ ಅಂತಿಮ ಅಧಿಸೂಚನೆಗೊಂಡಾಗ CMCಯ ಚಿತ್ತ BJPಯತ್ತ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ ಕಾದು ನೋಡೋಣ ಅಂತ ಹೇಳ್ತಾ, ಈ ಮಧ್ಯೊಳಗೆ ಇನ್ನೊಂದಾಗಿರ್ತಕ್ಕಂಥದ್ದು, ಕೆಂಗಲ್ ಹನುಮಂತಯ್ಯ ವಾರ್ಡಿನ ಮೊದಲೇ ಏನು ಮಾತನಾಡಿದೆ, ಅದಕ್ಕೆ ರೇವಣ್ಣನವರು ಪಟ್ಟು ಹಿಡಿದಿದ್ದಾರೆ. ST ಸೋಮಶೇಖರ್ ಅವರು ಸಿಟ್ಟಾಗುವುದು ನಿಜ, ಪಟ್ಟು ಯಶಸ್ವಿನ, ಸಿಟ್ಟು ಯಶಸ್ವಿನ, ಕಾದು ನೋಡೋಣ. ಎರಡು ಸುದ್ದಿಗಳು ನಿಮ್ಮ ಗಮನಕ್ಕೆ ತಂದಿದ್ದಾನೆ. ಮತ್ತೆ ವಿಶೇಷ ಸುದ್ದಿ, ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.